ಸೇರಿದ್ದ ಸ್ಥಳದಲ್ಲಿ ಅಬಲೆಯಾದ ಹೆಣ್ಣೊಬ್ಬಳ ಸೆರಗಿಗೆ ಕೈ ಇಕ್ಕಿ ಎಳೆದೊಯ್ಯುತ್ತಾ ಇದ್ದೀಯಲ್ಲ, ಎಲ್ಲಿಟ್ಟಿದ್ದೀರಿ ನಿನ್ನ ಬುದ್ಧಿಯನ್ನು? ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನು ಮೀರುವ ವ್ಯವಹಾರ ಮಾಡ್ತಾ ಇದ್ದೀಯ ಎನ್ನುವುದಕ್ಕೆ ಬೇರೆ ಮಾತೇ ಬೇಡ. ಹೆಣ್ಣು ಹೊನ್ನು ಮಣ್ಣಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಂತ ಏಕೈಕ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಎಂಬಂತ ಹೆಮ್ಮೆಯ ನಗುಂಟು. ಅದೇ ನೆಲದ ಸೊಗಡನ್ನು ನಿಮಿರುತ್ತ ವ್ಯವಹಾರ ಮಾಡಿದ್ರೆ ಈಗಾಗಲೇ ಅವಳಲ್ಲಿ ಸುಂಕವನ್ನ ಕೇಳುವಾಗ ಒಂದು ಅಡ್ಡಾಯಿಸ್ತಾ ಇದ್ದೀಯ. ಅಷ್ಟು ದೊಡ್ಡ ಜನ ನೀನು ಯಾರಂತ ಬೇಕಲ್ವಾ? ಮಾಣಿಕ್ಯಪುರದ ಸರಪಂಚನಿಗೆ ಮಗ, ಹೆಸರು ವಂಶಿ. ವಂಶಿ, ನೀನು ಬಂದದೇ ಒಳ್ಳೆಯದಾಗಿದೆ. ಸುಂಕವನ್ನ ಕೇಳುವುದಕ್ಕೂ ಕಾರಣ ಉಂಟಾ? ದೇಶಾಭಿವೃದ್ಧಿಗಾಗಿ ಸುಂಕವನ್ನ ಕೇಳುತ್ತಾ ಇರುವುದು ನಾನು. ಸುಂಕವನ್ನ ಕ್ರೋಢೀಕರಿಸಿದ್ರೆ ದೇಶಾಭಿವೃದ್ಧಿ ಆಗ್ತದೆ ಎನ್ನುವುದು ಸಾಮಾನ್ಯ ಜನರಿಗೂ ಗೊತ್ತುಂಟು. ಅದೇ ಹೆಣ್ಣೊಬ್ಬಳ ಸೀರೆ ಸೆರಗಿಗೆ ಕೈ ಹಾಕಿ ಹೇಳಿದ್ರೆ ದೇಶಾಭಿವೃದ್ಧಿ ಆಗ್ತದೆ. ನಿನಗ್ಯಾರ ಮೂರ್ಖ ಶಿಖಾಮಣಿ ಹೇಳಿದ್ರು? ಮತನ ಚಂದ್ರನ ಹೊಸ ಛಾಯೆ. ನಿನ್ನ ಹೊಸ ಛಾಯೆ ನಿನ್ನ ಮನೆಯ ವ್ಯಾಪ್ತಿ ಒಳಗಿರಿಸಿಕೊ. ಹೊರಗಿನ ಪ್ರಪಂಚಕ್ಕೆ ತೋರಿಸೋದಕ್ಕೆ ಹೋದ್ರೆ ನೀನು ಸ್ವಂತದ ಮೂಳೆ ಜಾರಿಸ್ತಾರೆ. ನಿನಗೊಂದು ವಿಚಾರ ಗೊತ್ತಿಲ್ಲ. ಹೋದಲ್ಲೆಲ್ಲ ನಮ್ಮ ಮನೆ ಎನ್ನುವುದಾಗಿ ನಾವು ಭಾವಿಸಿಕೊಳ್ಳುವವರ? ಹೌದಪ್ಪ. ಪೂರ್ತಿ ಹೀಗೆ ಮಾಡುದೇನು? ಒಳ್ಳೆ ಕೆಲಸವನ್ನೇ ಮಾಡ್ತಾ ಇರುವುದು. ಕಟ್ಟದ ಕೆಳಗೆ ಮಾಡು. ಯಾರು? ಊರ ಮನೆ ಎಲ್ಲ ಕಡೆಯಲ್ಲಿ ಮಾಡ್ತೇವೆ ನಾವು. ಈ ಕಡೆ ಮಾಡಿದ್ರೆ ಹಣ ನೇತಾಡ್ಬೇಕಾಗ್ತದೆ. ಇಷ್ಟೆಲ್ಲ ನೀನು ಬಂದು ಮಾತಾಡ್ತೀಯ ಅಂತ ಆದ್ರೆ ಅವಳು ಕೊಡುವಂತ ಸುಂಕವನ್ನ ನೀನು ಕೊಡ್ತೀಯಾ? ಕೊಡ್ಬೇಕು. 375. ನಾನು ಕೊಡುವುದಿಲ್ಲ. ಮತ್ತೆ ಯಾಕೆ ಬಂದದ್ದು? ನಾನು ಬಂದದ್ದು ಯಾಕೆ ಕೇಳು. ಯಾಕೆ? ಕುಲು ಕುಟುಂಬಕ್ಕೆ ಕೊಡುವಷ್ಟು ಸುಂಕ ಕೊಟ್ಟು ಹೋಗ್ಬೇಕು ಅಂತ ಬಂದದ್ದು. ಎಷ್ಟು ಉಂಟು? ಎಷ್ಟು ಕೊಡ್ಬೇಕು ನಿನಗೆ? 375. ನಾನಷ್ಟು ಕೊಡುವುದಿಲ್ಲ. ಯಾಕೆ ಕೇಳು. ಯಾಕೆ? ನಿನ್ನ ಜೀವನಕ್ಕೆ ಹೋಲಿಕೆ ಆಗುವಂತ ಸುಂಕವನ್ನೇ ಕೊಟ್ಟು ಹೋಗ್ತೇನೆ. ಎಷ್ಟು? ನಿನ್ನ ವ್ಯವಹಾರಕ್ಕೆ, ನಿನ್ನ ಚಟುವಟಿಕೆ, ನಿನ್ನ ಇತ್ತೀಚೆಗೆ ಬೆಳವಣಿಗೆಯನ್ನು ಕಂಡು. ನಮ್ಮ ಬೆಳವಣಿಗೆ ಇತ್ತೀಚೆಗೆ ನೋಡ್ಬೇಕಾ? ಅಣ್ಣಪ್ಪ ಹೋದ. ಯಾರು? ತಮ್ಮ ಬೋಲ್ಕೊಂಡಿದ್ದ. ತಮ್ಮ? ನಮ್ಮ ಹಾಗೆಲ್ಲ ಹೋಗುವುದಿಲ್ವಾ? ಅವ ಹಾಗೆ ತಿಳ್ಕೊಂಡದ್ದು. ಇನ್ನೊಬ್ಬರನ್ನ ಕಳಿಸಿ ನಾನು ಹೋಗೋದು. ಏನಂತ? ಮಾಡಿದ್ರೆ ಏನು ನಡೀತದೆ ಅಂತ ತಿಳ್ಕೊಂಡದ್ದು. ನಾನು ಹಾಗೆ ಅವ ಎಲ್ಲ ಮಾಡಿದ ಹಾಗೆ ಮಾಡುವುದಿಲ್ಲ. ನಾನು ಮಾಡುವುದು ಪುರ ಒಳ್ಳೆ ಕೆಲಸವೇ. ಇದೆಲ್ಲ ಒಳ್ಳೆದು ತಿರುಗಿ ನಾನೇ ಹೇಳಿಕೊಳ್ಳುವುದು. ಅಕ್ಕ ತಂಗಿ ಹೇಳಿದ್ರೆ ಯಾರೋ ಕೈ ಹಾಕಿ ಹೇಳಿದ್ರೆ ಮೈ ಮೇಲೆ ಅದಲ್ಲ, ನಾವು ಅಕ್ಕ ತಂಗಿ ಕೈ ಹಾಕುವುದಿಲ್ಲ, ಬೇರೆಯವರ ಹೆಣ್ಣು ಮಕ್ಕಳಿಗೆ ಕೈ ಹಾಕುವುದು. ಮಾನವನು ವೀರನನ್ನು ಕಾಣುವುದರೇ ನಮಿಸಿ ಚರಣಕ್ಕೆ ನುಡಿದಳು ಮನದಿರವ ವನಿತೆಯನ್ನಯ ಆನ ಕಾಯ್ದವನೇ ವನಿತೆಯನ್ನಯ ಆನ ಕಾಯ್ದವನೇ ಎನ್ನ ಮಾನ ಕಾಯ್ದವನೇ ವಿಶ್ವನಾಥನಿ ಎಳೆಯು ನಮಿಸುವೆ ಮದನ ಸುಂದರನೇ. ನೀ ವಿಶ್ವನಾಥನಿ ಎಳೆಯು ನಮಿಸುವೆ ಮದನ ಸುಂದರನೇ. ನಮಿಸುವೆ ಮದನ ಸುಂದರನೇ. ಮನದ ವ್ಯತೆಯ